ಯಾಕೆ ಈ ಕೇರಳ ಸರ್ಕಾರ ಮೆಡಿಕಲ್ ಕಾಲೇಜಿನ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ? ಕಳೆದ 2 ಟರ್ಮ್ ನಲ್ಲಿ ಅವರದೇ ಗವರ್ಮೆಂಟ್ ಇರುವಂತದ್ದು. ಆ 10 ವರ್ಷಗಳ ಕಾಲ ಅವ್ರು ಏನ್ ಡೆವಲಪ್ಮೆಂಟ್ ತಂದಿದ್ದಾರೆ? ಒಂದು ಜಾಬ್ ಆಪರ್ಚುನಿಟಿ ಕೂಡ ಇಲ್ಲ. ನಾವು ಹುಟ್ಟಿ ಬೆಳೆದಂತ ನಾಡಿನಲ್ಲಿ ನಮಗೆ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ರೀತಿಯಂತಹ ಅನುಕೂಲವನ್ನ ನಮ್ಮ ಕಾಸರಗೋಡು ಜಿಲ್ಲೆಗೆ ಕೊಡ್ಲಿಲ್ಲ. ನಾವು MLA ಆಗಿ ಬಂದ್ರೆ ಖಂಡಿತವಾಗಲು ನಮ್ಮ ಕಾಸರಗೋಡು ಒಂದು ಹೊಸ ಕಾಸರಗೋಡಾಗಿ ಡೆವಲಪ್ಮೆಂಟ್ ಆಗ್ತದೆ. ಸೆಂಟ್ರಲ್ ಗವರ್ಮೆಂಟ್ ಜನರಿಗೆ ಮುಟ್ಟಿಸಬೇಕು ಅಂತ ಹೇಳಿ ಕೊಡುವ ಸಂದರ್ಭದಲ್ಲೂ ಕೂಡ ಅದು ಅವರಿಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗದಿದ್ರೆ ಮತ್ತೆ ಅವರು ಆ ಒಂದು ಗವರ್ಮೆಂಟ್ ಅಲ್ಲಿ ಇರುದು ವೇಸ್ಟ್. ಟ್ರೆಂಡ್ ನೀವು ನಿನ್ನೆ ನೋಡಿರ್ಬೋದು ಅಂತ ಅನ್ಕೊಳ್ತೇನೆ ನಾನು. ಬಿಕಾಸ್ ಒಂದು ನಾಮಿನೇಷನ್ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕಾಸರಗೋಡು ಕ್ಷೇತ್ರದಿಂದ ಇಷ್ಟು ಜನಸಾಗರ ಒಟ್ಟಿಗೆ ನಾನು ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ದು ಫಸ್ಟ್ ಟೈಮ್. ಅದು ನೋಡುವಾಗ್ಲೇ ನಾವು ಈಗಿನ ಒಂದು ಟ್ರೆಂಡ್ ಹೇಗೆ ಕ್ರಿಯೇಟ್ ಆಗಿದೆ ಅಂತ ಹೇಳುವಂಥದ್ದು ಜನರಿಗೆ ಅದು ಗೊತ್ತಾಗಿರುವಂತದ್ದು. ಅದರೊಟ್ಟಿಗೆ ನರೇಂದ್ರ ಮೋದಿಜಿನವರ ವಿಕಸಿತ ವಿಷನ್ ಉಂಟಲ್ಲ, 2014 ನಂತರ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಸೆಂಟ್ರಲ್ ನಲ್ಲಿ ನಮ್ಮ ಪಕ್ಷದ ಆಡಳಿತ ಬಂದ ನಂತರ ತುಂಬಾ ಡೆವಲಪ್ಮೆಂಟ್ಸ್ ನಾವು ತಂದಿದ್ವಿ. ಭಾರತವನ್ನ ನವ ಭಾರತ ಆಗಿರ್ಬಹುದು, ಅದೇ ರೀತಿ ಡಿಜಿಟಲ್ ಭಾರತ ಆಗಿರ್ಬಹುದು, ಮತ್ತೆ ಈಗ ಎಕನಾಮಿಕ್ ಇದರಲ್ಲಿ ನಮ್ಮದು 4ನೇ ಸ್ಥಾನ, ಇನ್ನೇನು ಕೆಲವೇ ದಿನಗಳಲ್ಲಿ 3ನೇ ಸ್ಥಾನಕ್ಕೆ ನಾವು ಹೋಗ್ತಾ ಇರುವಂತದ್ದು. ಎಲ್ಲಾ ಕಡೆ ಯುದ್ಧ ನಡಿಬೇಕಾದ್ರೆ ಭಾರತದಲ್ಲಿ ಮಾತ್ರ ನಾವು ಶಾಂತಿಯುತರಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿಕೊಂಡು ಜಾತ್ರೆ, ಕೋಲ, ನೇಮ ಅಂತ ಹೇಳಿ ನಾವು ಓಡಾಟ ಮಾಡ್ತಾ ಇದೀವಿ. ಅಂದ್ರೆ ಅಷ್ಟು ಸುರಕ್ಷಿತವಾಗಿ ನಾವಿಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಒಂದೇ ಕಾರಣ, ಕೇಂದ್ರದಲ್ಲಿ NDA ಗವರ್ಮೆಂಟ್ ಇರುವ ಕಾರಣ. ಸೊ ಅದಲ್ಲದೆ ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿ ತಂದಿರುವಂತಹ ಎಲ್ಲ ಡೆವಲಪ್ಮೆಂಟ್ಸ್ಗಳು, ಅದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಕಟ್ಟ ಕಡೆಯ ವ್ಯಕ್ತಿಗೋಸ್ಕರ ಆಗಿರ್ಬೋದು, ನಮ್ಗೆ ಕಾಣ್ಲಿಕ್ಕೆ ಸಾಧ್ಯ ಆಗುವಂತದ್ದು. ನಮ್ಗೆ ಬಿಜೆಪಿಲಿ ಕೇರಳದಲ್ಲಿ ಒಂದೇ ಒಂದು MLA ಇಲ್ಲದಿದ್ರು ಕೂಡ ಒಂದು ದೊಡ್ಡ ವಿಶಾಲವಾದಂತಹ ಹೈವೇ ಕೊಟ್ಟಿದ್ದಾರೆ. ಇಂಥ ಒಂದು ಹೈವೇ ಯಾವ ರಾಜ್ಯದಲ್ಲಿ ಮೀನ್ಸ್ ಬೇರೆ ಕಡೆ ಕೊಡ್ಲಿಲ್ಲ, ಬೇರೆ ಕಡೆ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅಷ್ಟು ಒಳ್ಳೆಯ ಹೈವೇ ನಮ್ಮ ಕೇರಳಕ್ಕೆ ಕೊಟ್ಟಿದ್ದಾರೆ. ನಮ್ಮ ರೈಲ್ವೆ ಸ್ಟೇಷನ್, ಕಾಸರಗೋಡು ರೈಲ್ವೆ ಸ್ಟೇಷನ್, ಈಗ ನೀವು ಹೋಗಿ ನೋಡಿದ್ರೆ ಆ ಕಾಸರಗೋಡು ರೈಲ್ವೆ ಸ್ಟೇಷನ್ ಒಂದು ಏರ್ಪೋರ್ಟಿನ ಮಾದರಿ ಆಗಿರುವಂತದ್ದು. ಅದೇ ರೀತಿ ಕಾಸರಗೋಡು ಕಡಪುರದಲ್ಲಿ ಹಾರ್ಬರ್ ಡೆವಲಪ್ಮೆಂಟ್ ಆಗ್ತಾ ಇರುವಂತದ್ದು. ಎಷ್ಟೋ ಬೇರೆ 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 ವಿಷಯಗಳಲ್ಲಿ ಕೂಡ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುವ ಸಂದರ್ಭದಲ್ಲಿ ನಮಗೆ ಸ್ಕೀಮ್ಸ್ ಗಳಾಗಿ ಆವಾಸ್ ಯೋಜನೆ ಆಗಿರ್ಬೋದು, ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಬೇಟಿ ಬಚಾವೋ ಬೇಟಿ ಪಡಾವೋ ಆಗಿರ್ಬೋದು, ಸುಕನ್ಯಾ ಸಮೃದ್ಧಿ ಯೋಜನಾ, ಅದರೊಟ್ಟಿಗೆ ನಮಗೆ ಹಲವಾರು ಯೋಜನೆಗಳನ್ನ ನರೇಂದ್ರ ಮೋದಿಜಿ ಅವರು ನಮಗೆ ಜಾರಿಗೊಳಿಸಿದ್ದಾರೆ. ಕಿಸಾನ್ ಸಮ್ಮಾನ್ ನಿಧಿ ಕೂಡ ನಿಮ್ಗೆ ಗೊತ್ತಿರುವಂತ ವಿಷಯವೇ. ಆ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಪ್ರತಿಯೊಂದು ರೈತರಿಗೂ ಕೂಡ ವರ್ಷಕ್ಕೆ 6,000 ರೂಪಾಯಿ ಹಣ ಬರ್ತಾ ಇರುವಂತದ್ದು. ಅದು ಮತ್ತೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್. ಓಕೆ, ಮೊದಲೆಲ್ಲ ಏಜೆಂಟ್ ಥ್ರೂ ಆಗಿ ಅಲ್ಲಿ ಒಂದು 100 ರೂಪಾಯಿ ಕೊಟ್ರೆ ಮತ್ತೆ ಮತ್ತೊಬ್ಬರ ಕೈಗೆ ಹೋಗಿ ಬರುವಾಗ ಇಲ್ಲಿಗೆ ಆ 100ರಲ್ಲಿ ನಮಗೆ ಸಿಗ್ತಾ ಇದ್ದು ಬರೀ ಒಂದು ಪೋರ್ಷನ್ ಮಾತ್ರ. ಬಟ್ ಇವಾಗ ಅಲ್ಲಿ 2,000 ಟ್ರಾನ್ಸ್ಫರ್ ಮಾಡಿದ್ರೆ ಆ 2,000 ರೂಪಾಯಿ ಕೂಡ ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಬರ್ತಾ ಇರುವಂತದ್ದು. ಸೊ ಇದೆಲ್ಲ ವಿಕಸನ ರೀತಿಗಳು ಈ ಸಲ ನಮ್ಮ ಕಾಸರಗೋಡು ಜನತೆಗೆ ಮನದಟ್ಟಾಗಿದೆ. ಯಾವ ಪಕ್ಷ ಬಂದ್ರೆ ಇಲ್ಲಿ ಡೆವಲಪ್ಮೆಂಟ್ ಸಾಧ್ಯ ಉಂಟು ಅಂತ ಹೇಳುವಂತದ್ದು ಜನರಿಗೆ ಅರ್ಥ ಆಗಿದೆ. ಮೊದಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಬರ್ತಾ ಇರಲಿಲ್ಲ, ಸೊ ಜನರನ್ನ ಮಂಗ ಮಾಡ್ತಾ ಇದ್ರು. ಬಟ್ ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ವಿಷಯಗಳು ಬರುವ ಕಾರಣ ನಮ್ಮ ಕಾಸರಗೋಡು ಜನತೆ ಅಷ್ಟೇ ವಿದ್ಯಾವಂತರು ಕೂಡ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಈ ಸಲ ಖಂಡಿತವಾಗಿ ಅವರು ಬದಲಾವಣೆ ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಅವರು ಕೂಡ ಬಂದಿರುವ ಕಾರಣ ಈ ಸಲ ಒಂದು ಒಳ್ಳೆಯ ನಿರ್ಧಾರ ಮಾಡಿ NDA ಅಭ್ಯರ್ಥಿಯನ್ನ ಅವರು ಗೆಲ್ಲಿಸ್ತಾರೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ. ಈಗ ನೀವು ಈ ಸರ್ಕಾರದಲ್ಲಿ ಈಗಿರುವಂತ ಎಡರಂಗದ ಸರ್ಕಾರ ಇಲ್ಲಿದೆ, ಆದ್ರೆ ನೀವು ಈಗ ಕ್ಯಾನ್ವಸ್ ಮಾಡ್ಕೊಂಡು ಮನೆ ಮನೆ ಭೇಟಿ ಮಾಡ್ತಾ ಇದ್ದೀರಾ. ಯಾವ ಅವರ ಮೈನಸ್ ಆಗಿರುವಂತ ಇದನ್ನ ತಗೊಂಡು ನೀವು ಆ ಮನೆಯವರಿಗೆ ಮನವರಿಕೆ ಮಾಡ್ತೀರಿ? ಅವ್ರದ್ದು ಏನ್ ಪ್ಲಸ್ ಆಗಿದೆ ಅಂತ ಹೇಳಿ ನಾನು ಮೈನಸ್ ಹೇಳುವಂತದ್ದು ಯಾವ್ದು ಪ್ಲಸ್ ಆಗಿಲ್ಲ. ಯಾವುದೇ ಒಂದು ಈಗ ಕಳೆದ 2 ಟರ್ಮ್ ನಲ್ಲಿ ಅವರದೇ ಗವರ್ಮೆಂಟ್ ಇರುವಂತದ್ದು. ಆ 10 ವರ್ಷಗಳ ಕಾಲ ಅವ್ರು ಏನ್ ಡೆವಲಪ್ಮೆಂಟ್ ತಂದಿದ್ದಾರೆ. ಇಲ್ಲಿ ಈಗ್ಲೂ ಕೂಡ ನಮ್ಮ ಮಕ್ಕಳು ಪರ ಊರಿಗೆ ಹೋಗ್ಬೇಕಾಗಿರುವಂತಹ ಗತಿಗೇಡು ಬಂದಿದೆ. ನಮ್ಗೆ ಏನಾದ್ರು ಎಜುಕೇಶನ್ ಮೆಡಿಕಲ್ ಸಿಸ್ಟಮ್ ಬೇಕು ಅಂತ ಹೇಳಿದ್ರೆ ಮತ್ತೆ ನಾವು ಪಕ್ಕದ ಊರಿಗೆ ಹೋಗ್ಬೇಕು. ಒಂದು ಜಾಬ್ ಆಪರ್ಚುನಿಟಿ ಕೂಡ ಇಲ್ಲ. ನಾವು ಹುಟ್ಟಿ ಬೆಳೆದಂತ ನಾಡಿನಲ್ಲಿ ನಮ್ಗೆ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿಂದ ಎಷ್ಟೋ ಜನರು ಮೈಗ್ರೇಟ್ ಆಗಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೇರಳದಲ್ಲಿ ಕಾಸರಗೋಡನ್ನ ಅವರು ಕಡೆಗಣಿಸಿದ್ದಾರೆ. ಈ ಒಂದು ಡಿಸ್ಟ್ರಿಕ್ಟ್ ಅನ್ನ ಕಡೆಗಣಿಸಿದ್ದಾರೆ. ಯಾವುದೇ ರೀತಿಯಂತಹ ಅನುಕೂಲವನ್ನ ನಮ್ಮ ಕಾಸರಗೋಡು ಜಿಲ್ಲೆ ಕೊಡ್ಲಿಲ್ಲ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ 2011ರಲ್ಲಿ ಉಮ್ಮನ್ ಚಾಂಡಿ ಮೆಡಿಕಲ್ ಕಾಲೇಜ್ಗೋಸ್ಕರ
ಫೌಂಡೇಶನ್ ಸ್ಟೋನ್ ಲೇ ಮಾಡಿದ್ರು. ಸೊ ಅದನ್ನ ಕೂಡ ಅವ್ರಿಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. PH ಸೆಂಟರ್ಗಳಿದೆ, CH ಸೆಂಟರ್ಗಳಿದೆ, ಅದನ್ನು ಕೂಡ ನಮಗೆ ನರೇಂದ್ರ ಮೋದಿಜಿ ಅವರ ಸರ್ಕಾರದಿಂದ ಬಂದಂತ ಹಣವನ್ನ ಯೂಸ್ ಮಾಡಿಕೊಂಡು ಅದನ್ನ ಅಪ್ಗ್ರೇಡೇಷನ್ ಮಾಡ್ಲಿಕ್ಕಿತ್ತು. ಅದು ಡೆವಲಪ್ ಆಗಿ ಹಾಸ್ಪಿಟಲ್ ತಯಾರಾದ ನಂತರವೂ ಕೂಡ ಅವರಿಗೆ ಅದು ಇನಾಗ್ರೇಷನ್ ಮಾಡಿ ಜನತೆಗೆ ಕೊಡ್ಲಿಕ್ಕೆ ಕೂಡ ಅವರ ಕೈಯಲ್ಲಿ ಆಗ್ಲಿಲ್ಲ. ಸೊ ಇಂತ ಎಷ್ಟೋ ವಿಷಯಗಳಿದೆ. ಜಲ್ ಜೀವನ್ ಮಿಷನ್, ಕಾಸರಗೋಡು ಜಿಲ್ಲೆಯಲ್ಲಿ ಹೆಚ್ಚು ನದಿಗಳಿರುವಂತದ್ದು, 13 ನದಿಗಳಿದೆ. ಆ 13 ನದಿಗಳಿದ್ರು ಕೂಡ ಇಲ್ಲಿ ಅವರಿಗೆ ಜಲ್ ಜೀವನ್ ಮಿಷನ್ ಮೂಲಕ ಪ್ರತಿಯೊಂದು ಮನೆಗೂ ಕೂಡ ನೀರನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅದು ಆಗ್ಲಿಲ್ಲ. ಅದನ್ನು ಕೂಡ ಅದು ಫೇಲ್ಯೂರ್ ಮಾಡಿದ್ದಾರೆ. ಆಯುಷ್ಮಾನ್ ಭಾರತ್, ಅದು ಪಾಪದವರಿಗೆ ಈ ಆಯುಷ್ಮಾನ್ ಭಾರತ್ ಸಿಗ್ಬೇಕು, ಬಿಲೋ ಪಾವರ್ಟಿ ಲೆವೆಲ್ ಇರೋರಿಗೆ ಸಿಗ್ಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಯಾಕೆ ಇವರು ಸೈನ್ ಆಗ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯವರ ಬ್ರ್ಯಾಂಡಿಂಗ್ ಬಂತು ಅಂತ ಹೇಳಿದ್ರೆ ಇನ್ನು ಎಲ್ಲರೂ ಕೂಡ ಮೋದಿಜಿಯವರ ಫ್ಯಾನ್ ಆಗ್ತಾರೆ ಅಂತ ಹೇಳುವಂತ ಭಯದಿಂದ ಆ ಆಯುಷ್ಮಾನ್ ಭಾರತ್ ಅನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಕೆಲವೊಂದು ಹಾಸ್ಪಿಟಲ್ಗಳು ಅವರೇ ಒಂದು ಆಥರೈಸ್ ಏನ್ ಮಾಡಿದ್ರು, ಅದನ್ನ ಅವರು ಮುಂದೆ ತಂದು ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಕೂಡ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ನಮ್ಮ ಸೆಕ್ಟರ್ ಗಳಲ್ಲಿ. ಸೊ ಆ ಹಾಸ್ಪಿಟಲ್ ಕೂಡ ಇವರ ಹಣವನ್ನ ಕೊಡದೆ ಸತಾಯಿಸಿ ಅದನ್ನು ಕೂಡ ಮುಚ್ಚಿಸುವಂತ ಕೆಲಸ ಮಾಡಿದ್ರು. ಸೊ ಇದು ಮಾತ್ರ ಅಲ್ಲ, ಎಷ್ಟೋ ಆವಾಸ್ ಯೋಜನೆ ಆಗಿರ್ಬೋದು, ಅದನ್ನ ಲೈಫ್ ಮಿಷನ್ ಮೂಲಕ ಮನೆ ಕೊಡ್ತೇವೆ ಅಂತ ಹೇಳಿದ್ರು. ಬಟ್ ಅದನ್ನು ಕೂಡ ಅವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಇಂತ ಸ್ಕೀಮ್ಸ್ ಗಳನ್ನ ಸೆಂಟ್ರಲ್ ಗವರ್ಮೆಂಟ್ ಜನರಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ಕೊಡುವ ಸಂದರ್ಭದಲ್ಲೂ ಕೂಡ ಅದು ಅವರಿಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗದಿದ್ರೆ ಮತ್ತೆ ಅವರು ಆ ಒಂದು ಗವರ್ಮೆಂಟ್ ಅಲ್ಲಿ ಇರುದು ವೇಸ್ಟ್. ಸೊ ಈ ಸಲ ಖಂಡಿತವಾಗ್ಲೂ ಅದು ಜನತೆಗೆ ಅರಿತ ಕಾರಣ ಜನರು ಅದಕ್ಕೆ ಉತ್ತರ ಕೊಡ್ತಾರೆ. ತಲಪಾಡಿಯಿಂದ ತ್ರಿವೇಂದ್ರಂ ತನಕ ಹೈವೇ ಮಾಡ್ತಾ ಇದ್ದೀವಿ, ಬಂದರನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವ್ರು ಹೇಳುದೆಲ್ಲ ಏನು ಅಂತ ಹೇಳಿದ್ರೆ, ಸೆಂಟ್ರಲ್ ಗವರ್ಮೆಂಟ್ ಏನು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಹೊರಟಿದೆ, ಏನ್ ಡೆವಲಪ್ಮೆಂಟ್ ಮಾಡಿದ್ದಾರೆ, ನಾವು ಮಾಡಿದ್ದು ಅಂತ ಹೇಳುವಂತ ಕ್ರೆಡಿಟ್ ತಗೊಳ್ತಾ ಇದ್ದಾರೆ. ಇದೇ ರಿಯಾಜ್ ರೋಡ್ ಶೋ ನಡೆಸಿದ್ರು, ಸೆಲ್ಫಿ ತಗೊಂಡು ಹಾಕಿದ್ರು ಅವರು. ಅದಾದ ನಂತರ ಈ ಕರೆಕ್ಟ್ ಆಗಿ ನಾವು ಅದನ್ನ ಅನ್ವೇಷಣೆ ಮಾಡಿದ್ರೆ ಈ ಸರ್ಕಾರ ಇದಕ್ಕೆ ಕೊಟ್ಟಂತ ಫಂಡ್ಗಳು ಎಷ್ಟು ಅಂತ ನೋಡ್ಬೇಕು. ಆಕ್ಚುಲಿ ಆ ಜಾಗ ಪರ್ಚೇಸ್ ಮಾಡ್ಲಿಕ್ಕೆ ದುಡ್ಡು ಕೊಡ್ತೇನೆ ಅಂತ ಹೇಳಿ ಸ್ಟೇಟ್ ಗವರ್ಮೆಂಟ್ ಅಕ್ಸೆಪ್ಟ್ ಮಾಡಿತ್ತು. ಮತ್ತೆ ಲಾಸ್ಟ್ಗೆ ಜಾಗಕ್ಕೆ ಹಣ ಕೊಡದೆ ಪೆಂಡಿಂಗ್ ಇಟ್ರು. ಆ ಪೆಂಡಿಂಗ್ ಇಟ್ಟ ವರ್ಕ್ ಗಳನ್ನ ನಾವು ಫುಲ್ಫಿಲ್ ಮಾಡ್ಬೇಕು ಅಂತ ಹೇಳಿ ನಿತಿನ್ ಗಡ್ಕರಿ ಜಿ ಅವರು ಮತ್ತು ನಮ್ಮ ಸೆಂಟ್ರಲ್ ಟೀಮ್ ಮಾತಾಡಿ ಇಲ್ಲಿ ಯಾವುದೇ ಕೆಲಸಗಳು ಪೆಂಡಿಂಗ್ ಆಗ್ಬಾರ್ದು ಅಂತ ಹೇಳಿ ಅದರ ಮೊತ್ತ ಕೂಡ ನಾವೇ ಭರಿಸಿದ್ದು. ಮೀನ್ಸ್ ಸೆಂಟ್ರಲ್ ಗವರ್ಮೆಂಟ್ ಇವರ ಕೊಟ್ಟದ ಎಷ್ಟು ಅಮೌಂಟ್, ಬರೀ 5,000 ಕೋಟಿ ಸಮಥಿಂಗ್ ಆಗಿರ್ಬಹುದು ಅಂತ ನನ್ನ ಒಂದು ಲೆಕ್ಕಾಚಾರ. ಇದಕ್ಕೆ ಎಷ್ಟು ಖರ್ಚಾಗಿದೆ, ಇವರು ಒಂದು ಎಂತ ಕಿಂಚಿತ್ ಕೊಟ್ಟು ನಾನೇ ಮಾಡಿದೆ ಅಂತ ಹೇಳುವಂತಹ ಒಂದು ಬಿಲ್ಡಪ್. ಸೊ ನ್ಯಾಷನಲ್ ಹೈವೇ ಅವ್ರು ಮಾಡಿದ್ದು ಅಂತ ಹೇಳ್ತಾರಲ್ಲ, ಅದೇ KSTP ರೋಡ್ಗಳು ನೋಡಿ, ಸ್ಟೇಟ್ ಗವರ್ಮೆಂಟ್ ನ ರೋಡ್ಗಳು ಅಲ್ಲಲ್ಲಿ ಹಳ್ಳ ಬಿದ್ದಿದೆ. ಅದನ್ನ ಯಾಕೆ ಅವ್ರು ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ? ಅವರ ಓನ್ ಫಂಡ್ ಇಂದ ಮಾಡ್ಬೇಕಾಗಿರುವಂತದ್ದು ಸ್ಟೇಟ್ ಗವರ್ಮೆಂಟ್ ಇಂದ ಫಂಡ್ ಇಂದ ಯಾಕೆ ಅದನ್ನ ಮಾಡ್ಲಿಲ್ಲ ಅವರು? ಸೊ ಅದನ್ನ ಅವ್ರಿಗೆ ಡೆವಲಪ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಎಷ್ಟು ಜನ ಈಗ್ಲೂ ಕೂಡ ಮನೆ ಇಲ್ಲದೆ ಹೊರಗಡೆ ಬೀದಿನಲ್ಲಿ ಮಲಗಿದ್ದಾರೆ, ಇವ್ರಿಗೆ ಯಾಕೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ? ಆಯುಷ್ಮಾನ್ ಭಾರತನ ಯಾಕೆ ಇವರಿಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ? ಜಲ್ ಜೀವನ್ ಮಿಷನ್ ಯಾಕೆ ಇವ್ರಿಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ? ಯಾರೋ ಮಾಡಿದ್ದನ್ನು ನಾನು ಮಾಡಿದೆ ಅಂತ ಹೇಳುವಂತ ಒಂದು ಕ್ರೆಡಿಟ್ ಅನ್ನು ತಗೊಳ್ಳೋಕೆ ಈ ಒಂದು LDF ಸರ್ಕಾರ ಮುಂದೆ ಬಂದಿರುವಂತದ್ದು. ಸೊ ಅದು ಇನ್ನು ನಡಿಲಿಕ್ಕಿಲ್ಲ ಅಂತ ಹೇಳುವಂತದ್ದು ನಾನು ಅದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಈಗ ಬಿಜೆಪಿ ಸರ್ಕಾರ ಯಾವುದಾದ್ರೂ ಗ್ಯಾರಂಟಿಗಳನ್ನ ಏನಾದ್ರೂ ಸ್ಕೀಮ್ಗಳನ್ನ ಈ ಇಲೆಕ್ಷನ್ ಗೆದ್ದು ಬರೋದಕ್ಕೆ ಬೇಕಾಗಿ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಸ್ಕೀಮ್ಗಳನ್ನ ಇಲ್ಲಿ ಏನಾದ್ರೂ ಬಿಜೆಪಿ ಮಾಡುವಂತ ಇದೆಯಾ? ನಾವು ಗೆದ್ದು ಬರ್ಲಿಕ್ಕೆ ಬೇಕಾಗಿ ನಾವು ಸುಳ್ಳು ಆಶ್ವಾಸನೆ ಕೊಡೋದಿಲ್ಲ. ಬಿಕಾಸ್ ಪಕ್ಕದಲ್ಲಿರುವಂತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಆಶ್ವಾಸನೆ ಕೊಟ್ಟು ಹೆಂಗಸರನ್ನ ಮರಳು ಮಾಡಿ ಅವರ ಹೋಟು ತಗೊಂಡು ಈಗ ಅವ್ರಿಗೆ ಏನ್ ಕೊಟ್ಟಿದ್ದಾರೆ? ಅವ್ರಿಗೆ ಯಾವ ಎಂತ ಭಾಗ್ಯಲಕ್ಷ್ಮಿಯ ಎಂತ ಲಕ್ಷ್ಮಿ, ಅದು ಭಾಗ್ಯಲಕ್ಷ್ಮಿ ಸ್ಕೀಮ್ ಕೂಡ ಇಂಪ್ಲಿಮೆಂಟ್ ಮಾಡ್ಲಿಲ್ಲ. ಹೌದು, ಅದೇ ಉಚಿತ ಬಸ್ಸು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಎಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ? ಮತಕ್ಕೋಸ್ಕರ ಸುಳ್ಳು ಆಶ್ವಾಸನೆ ಕೊಡುವಂತಹ ಅವಶ್ಯಕತೆ ಬಿಜೆಪಿಗಿಲ್ಲ. ಬಿಕಾಸ್ ಬಿಜೆಪಿ ಫ್ಯಾಕ್ಟರ್ ಕೆಲಸ ಮಾಡ್ತಾ ಇರುವಂತದ್ದು, ಜನರಿಗೋಸ್ಕರ ಕೆಲಸ ಮಾಡ್ತಾ ಇರುವಂತದ್ದು, ಭಾರತಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತದ್ದು, ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಾ ಇರುವಂತದ್ದು. ಸೊ ಅದು ಕಳೆದ 11 ವರ್ಷದಿಂದ ಏನ್ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂತದ್ದು ಜನರಿಗೆ ಅದು ಕರೆಕ್ಟ್ ಆಗಿ ಗೊತ್ತಿದೆ. ಸೊ ನಾವು ಒಂದು ಆಶ್ವಾಸನೆ ಕೊಟ್ಟು ನೀವು ಓಟ್ ಹಾಕಿ ಗೆದ್ದ ನಂತರ ನಾವು ಮಾಡ್ತೇವೆ ಅಂತ ಹೇಳುವಂತ ಅವಶ್ಯಕತೆ ಬಿಜೆಪಿಗೆ ಖಂಡಿತವಾಗ್ಲೂ ಇಲ್ಲ. ಬಿಕಾಸ್ ಇಲ್ಲಿ ಒಂದು MLA, ನಮಗೆ ಕೇರಳದಲ್ಲಿ ಒಂದೇ ಒಂದು MLA ಇಲ್ಲದಿದ್ರೂ ಕೂಡ ನಾವು ನ್ಯಾಷನಲ್ ಹೈವೇ ಕೊಟ್ಟಿದೀವಿ, ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ ಆಗ್ತಾ ಇರುವಂತದ್ದು, ಬಂದರ್ ಬಂದಿರುವಂತದ್ದು, ಅದೇ ರೀತಿ ಹಲವಾರು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿರುವಂತದ್ದು. ಅದೇ ಟ್ರಿವಾಂಡ್ರಮ್ ಕಾರ್ಪೊರೇಷನ್ ನಲ್ಲಿ ನಾವು ಮೊನ್ನೆ ನಾವು ಗೆದ್ದು ನಾವು ಕಾರ್ಪೊರೇಷನ್ ನಮ್ಮ ಅಧಿಕಾರದಲ್ಲಿದೆ. ಈ ಕೇರಳ ಸರ್ಕಾರ ಲೈಫ್ ಮಿಷನ್ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಆವಾಸ್ ಯೋಜನೆ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಕಾರ್ಪೊರೇಷನ್ ಈಗ ಸ್ವತಃ
ಸ್ವಂತ ಕಾಲ್ನಲ್ಲಿ ಆವಾಸ್ ಯೋಜನೆನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸೊ ಈ ರೀತಿ ನಾವು MLA ಆಗಿ ಬಂದ್ರೆ ಖಂಡಿತವಾಗಲು ನಮ್ಮ ಕಾಸರಗೋಡು ಒಂದು ಹೊಸ ಕಾಸರಗೋಡಾಗಿ ಡೆವಲಪ್ಮೆಂಟ್ ಆಗ್ತದೆ. ಮೆಡಿಕಲ್ ಸಿಸ್ಟಮ್ ಆಗಿರ್ಬೋದು, ಜಾಬ್ ಅಪರ್ಚುನಿಟಿಗಳಾಗಿರ್ಬೋದು. ನೀವು ಕಾಸರಗೋಡನ್ನ ನೋಡಿದ್ರೆ ಎಷ್ಟೋ ಜನ ಮೈಗ್ರೆಂಟ್ ಆಗಿ ಈ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗಿದ್ದಾರೆ. ಸೊ ಇನ್ನು ಆ ಗತಿ ಯಾರಿಗೂ ಕೂಡ ಬರಬಾರ್ದು. ಬಿಕಾಸ್ ನಮ್ಮ ಊರನ್ನ ಬಿಟ್ಟು ಮತ್ತೊಂದು ಊರಿಗೆ ಹೋಗಿ ಜೀವನ ಮಾಡುವಂತಹ ಇದು ಅವಶ್ಯಕತೆ ಬರಬಾರ್ದು. ಅದು ಕಳೆದ ಇಷ್ಟು ವರ್ಷಗಳಿಂದ ಇಲ್ಲಿ ಆಡಳಿತ ಮಾಡಿರುವಂತಹ ಲೀಗ್ ಆಗಿರ್ಬೋದು, LDF ಆಗಿರ್ಬೋದು, ಯಾವುದೇ ಒಂದು ಜಾಬ್ ಆಪರ್ಚುನಿಟಿಗಳನ್ನ ನಮ್ಗೆ ಇಲ್ಲಿ ಕೊಡ್ಲಿಲ್ಲ. ಸೊ ಅದಕ್ಕಾಗಿ ನಮ್ಮ ಯೂತ್ ಗಳೆಲ್ಲ ಮೈಗ್ರೆಂಟ್ ಆಗಿ ಹೋಗಿದ್ದಾರೆ. ಸೊ ನಾನ್ ಹೇಳುದು ಏನಂತ ಹೇಳಿದ್ರೆ, ನಮ್ಮ ಊರಿನಲ್ಲೇ ನಮ್ಮ ಯುವಕರು ಇರ್ಬೇಕು, ನಮ್ಮ ಊರಿನಲ್ಲೇ ನಾವು ಜೀವಿಸ್ಬೇಕು, ನಾವು ಹುಟ್ಟು ಬೆಳೆದ ಊರಲ್ಲೇ ನಾವು ಲಾಸ್ಟ್ ನಮ್ಮ ಜೀವನವನ್ನ ಕಳಿಬೇಕು. ಸೊ ಅದಕ್ಕೋಸ್ಕರ ಏನೆಲ್ಲ ಡೆವಲಪ್ಮೆಂಟ್ ಗಳು ಮಾಡ್ಬೇಕು ಅದು ಖಂಡಿತವಾಗ್ಲೂ ಬಿಜೆಪಿ ಅದು ಮಾಡೇ ಮಾಡತ್ತೆ. ಸೊ ಒಂದು ಸಲ ನಮಗೆ ಅವಕಾಶ ಕೊಡ್ಬೇಕು, ನೀವು ನಮ್ಮ ಮೇಲೆ ಟ್ರಸ್ಟ್ ಇಟ್ರೆ ಖಂಡಿತವಾಗ್ಲೂ ಆ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತೇವೆ ಅಂತ ಹೇಳಿ ನಾನು ಭರವಸೆ ಕೊಡ್ತಾ ಇದ್ದೇನೆ. ಇನ್ನೊಂದು ಚೆರ್ಕಲ್ಲ ಮತ್ತು ಕಲ್ಲಡ್ಕ ರೋಡ್, ಅದರ ಶೋಚನೀಯ ಸ್ಥಿತಿ ನೋಡಿದ್ರೆ ಹೋಗೋದಕ್ಕೂ ಬಾರಿ ಕಷ್ಟ. ಒಂದೊಂದು ಹೊಂಡ ಆಳೆತ್ತರದ ತನಕದ ಒಂದೊಂದು ಹೊಂಡ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಾ ಅದಾಗ್ಲೇ ಹೇಳಿದ್ನಲ್ಲ, ಅವರಿಗೆ ನ್ಯಾಷನಲ್ ಹೈವೇ ಬಗ್ಗೆ ಮಾತಾಡುವಾಗ ಸೊ ಅವರ KSTB ರೋಡ್ಗಳು ಹೇಗೆ ಉಂಟು ಅಂತ ಹೇಳಿ ಒಮ್ಮೆ ಗಮನ ಹರಿಸಬೇಕು. ಸೊ ಇದೇ ರಿಹಾಜ್ ಇಲ್ಲಿ ನ್ಯಾಷನಲ್ ಹೈವೇಲಿ ಬಂದು ಸೆಲ್ಫಿ ತೆಗೆದು ಪೋಸ್ಟ್ ಮಾಡಿದ ಹಾಗೆ ಅದೇ ಚೆರ್ಕಳ ಮತ್ತು ಆ ರೋಡಿಗೆ ಬಂದು ನಿಂತು ಒಮ್ಮೆ ನೋಡಿ ಸೆಲ್ಫಿ ತೆಗಿಲಿ ಅಲ್ಲ, ಎಷ್ಟೆಷ್ಟು ಗುಂಡಿ ಇದೆ ಅಂತ ಕೌಂಟ್ ಮಾಡ್ಲಿ. ಖಂಡಿತವಾಗ್ಲೂ ಆ ಗುಂಡಿಗಳನ್ನ ಕೌಂಟ್ ಮಾಡಿ ಅದನ್ನ ಮುಚ್ಚಿಸ್ಲಿಕ್ಕೆ ಆದ್ರೂ ಟ್ರೈ ಮಾಡ್ಬೇಕು ಅಂತೇಳಿ ನಾನು ಅವ್ರ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ. ಫ್ರೆಂಡ್, ಖಂಡಿತವಾಗ್ಲೂ ನಾನು ಈಗಾಗ್ಲೇ ಎಲ್ಲರ ಮನಗಳಲ್ಲಿ ನಾನು ಮುಟ್ಟಿದ್ದೇನೆ. ಬಿಕಾಸ್ ಕಳೆದ 5 ವರ್ಷದಿಂದ ನಾನು ರಾಜಕೀಯ ಜೀವನಕ್ಕೆ ಬಂದು ಸತತವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರಲ್ಲೂ ಕೂಡ ನಾನು 3 ವರ್ಷಗಳಿಂದ ಮೀನ್ಸ್ MP ಎಲೆಕ್ಷನ್ ಕಂಟೆಸ್ಟ್ ಮಾಡಿದಂತ ನಿರಂತರವಾಗಿ ಜನರ ಒಟ್ಟಿಗೆ ಬೆರೆತು ಹೋಗಿದ್ದೇನೆ. ಅದಾದ ನಂತರ ನಾನು ಕಾಸರಗೋಡಿನ ಜಿಲ್ಲಾ ಅಧ್ಯಕ್ಷೆ ಆದೆ. ಜಿಲ್ಲಾ ಅಧ್ಯಕ್ಷ ಆದ ನಂತರ ಪ್ರತಿಯೊಂದು ವಿಷಯದಲ್ಲೂ ಕೂಡ, ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಎಲ್ಲಾ ವಿಷಯದಲ್ಲೂ ಕೂಡ ನನ್ನಿಂದ ಆಗುವಂತಹ ಅದಕ್ಕೆ ನನ್ನಿಂದ ಆಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಅದು ಹಾಸ್ಪಿಟಲ್ ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡದ ಸಂದರ್ಭದಲ್ಲಿ ರಾತ್ರಿ ಅಲ್ಲಿ ಮಳೆ ಅಂತ ನೋಡದೆ ರೋಡ್ ನಲ್ಲಿ ಕೂತು ಸಮರ ಮಾಡಿ ಡಾಕ್ಟರ್ನ ಕರೆಸಿ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸಿದ್ದೇವೆ. ಅದೇ ರೀತಿ ಟೋಲ್ ನ ವಿಷಯದಲ್ಲಾದ್ರೂ ಕೂಡ ಆ ಟೋಲಿಗೋಸ್ಕರ ಕಳೆದ ಮೇ ತಿಂಗಳಲ್ಲೇ ನಾನು ಲೆಟರ್ ಗಳನ್ನ ಕೊಟ್ಟು ಅದನ್ನ ಕಾಣ್ಲಿಕ್ಕೆ ಬೇಕಾದ್ರೆ ಗಡ್ಕರಿಜಿಯವರ ಹತ್ರ ಹೋಗಿ RO ಕಂಡು PD ಕಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಲಾಸ್ಟ್ಗೆ MOS ಹತ್ರ ಮಾತಾಡಿ ಎಲ್ಲಾ ವಿಷಯಗಳನ್ನ ಮಾಡಿ ನಾವು ಯಾವ ರೀತಿ ಟೋಲ್ ಅನ್ನು ಸ್ಟಾಪ್ ಮಾಡಿಸಬಹುದು ಆ ಕೆಲಸಗಳನ್ನ ಸ್ಟಾಪ್ ಮಾಡಿಸಿದ್ದೇವೆ. ಅದಾದ ನಂತರ ಫುಟ್ ಓವರ್ ಬ್ರಿಡ್ಜಸ್ ಗಳು, ಈಗ ನಮ್ಮ ನ್ಯಾಷನಲ್ ಹೈವೇಗಳು ಬಂದಿದೆ. ಇಲ್ಲಿ MP ಇದ್ದಾರೆ, MLA ಇದ್ದಾರೆ, ಇವ್ರು ಏನ್ ಮಾಡಿದ್ರು ಇಷ್ಟು ಇಲ್ಲಿ ಬೇಕಾಗಿರುವಂತದ್ದು. ಸೊ ಆ ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ನಾನು ಜನರೊಟ್ಟಿಗೆ ಸ್ಪಂದನೆ ಮಾಡಿಕೊಂಡು ಜನರಿಗೋಸ್ಕರ ಇರುವ ಕಾರಣ ಪ್ರತಿಯೊಂದು ಮನೆಯಲ್ಲೂ ಕೂಡ ಅಶ್ವಿನಿ ಒಂದು ಮನೆ ಮಗಳಾಗಿ ಅಲ್ಲಿ ಬೆರೆತು ಹೋಗಿದ್ದೇನೆ. ಹಾಗಾಗಿ ಅಶ್ವಿನಿಯನ್ನ ಹೊಸದಾಗಿ ಪರಿಚಯ ಮಾಡುವಂತ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಈ ಸಲ ಅಶ್ವಿನಿಯನ್ನ ಅವರು NDA ಅಭ್ಯರ್ಥಿಯಾಗಿರುವಂತಹ ಅಶ್ವಿನಿಯನ್ನ ಮತ ಕೊಟ್ಟು ಅವರು ಖಂಡಿತವಾಗ್ಲೂ ಅವರ ವಾಯ್ಸ್ ಆಗಿ ವಿಧಾನಸಭೆ ಕಳಿಸ್ತಾರೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ. ಖಂಡಿತವಾಗ್ಲು ಕನ್ನಡ ನನ್ನ ಮಾತೃಭಾಷೆ, ಕನ್ನಡ, ತುಳು, ಮಲಯಾಳಂ. ಬಿಕಾಸ್ ನಾನೊಬ್ಬಳು ಕನ್ನಡತಿ. ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ನಾನು ಮಂಜೇಶ್ವರಕ್ಕೆ ಬಂದದ್ದು, ಕಾಸರಗೋಡಿಗೆ ಸೊಸೆಯಾಗಿ ಬಂದದ್ದು. ಸೊ ನಮಗೆ ನಮ್ಮ ಒಂದು ಗಡಿನಾಡ ಪ್ರದೇಶ ಅಂತ ಹೇಳುವಂತ ಕಾಸರಗೋಡು ಜಿಲ್ಲೆಯನ್ನ ಅವಗಣನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಮಲಯಾಳಂ ಕಡ್ಡಾಯ ಮಾಡಿ ಅದನ್ನ ನಮ್ಮ ಮೇಲೆ ಹೊರೆ ಹೊರಿಸಿರುವಂತದ್ದು. ಓಕೆ, ಕೇರಳ ರಾಜ್ಯ ಆಗುವಾಗ ಮಲಯಾಳಂ ಕಡ್ಡಾಯ ಮಾಡ್ಬೇಕು, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಗಡಿನಾಡ ಪ್ರದೇಶ ಆಗಿರುವಂತಹ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ನಮಗೆ ಸ್ವಲ್ಪ ಎಕ್ಸಂಪ್ಷನ್ ಕೊಡ್ಲೇಬೇಕು. ಬಿಕಾಸ್ ಎಲ್ಲರೂ ಕೂಡ ಕರ್ನಾಟಕಕ್ಕೆ ಆಶ್ರಯ ಮಾಡುವಂತದ್ದು. ಇಲ್ಲಿ ಅಟ್ಲೀಸ್ಟ್ ಅವರು ಕೇರಳ ಕಡ್ಡಾಯ ಮಾಡುವಾಗ, ಕನ್ನಡ ಮಲಯಾಳಂ ಕಡ್ಡಾಯ ಮಾಡುವಾಗ ಇಲ್ಲಿ ಏನಾದ್ರು ಡೆವಲಪ್ಮೆಂಟ್ ಮಾಡ್ಬೇಕಿತ್ತು, ಒಂದು ಒಳ್ಳೆಯ ಎಜುಕೇಶನ್ ಸಿಸ್ಟಮ್ ತರಬೇಕಿತ್ತು. ಅದು ಕೂಡ ತರದೆ ನಾವು ಹೋಗುದು ಕಲೀಲಿಕ್ಕೆ ಬೇಕಾಗಿ ಮಂಗಳೂರಿನಲ್ಲಿ ಕನ್ನಡ ಕಲಿಯೋದು. ಮತ್ತೆ ಇಲ್ಲಿ ಬಂದು ನಮ್ಮ ಎಲ್ಲ ಅಫಿಷಿಯಲ್ಸ್ ಯಾವುದೇ ಗವರ್ಮೆಂಟ್ ಸೆಕ್ಟರ್ ಆಫೀಸಿಗೆ ಹೋದ್ರೆ ನಮ್ಗೆಲ್ಲವೂ ಕೂಡ ಸಿಗುದು ಮಲಯಾಳಂ ಅಲ್ಲಿ. ಸೊ ಆ ಮಲಯಾಳಂ ಲೆಟರ್ ಓದ್ಲಿಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತದೆ, ನಾವು ಇನ್ನೊಬ್ಬರನ್ನ ಅವಲಂಬನೆ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಈ ಗಡಿನಾಡ ಪ್ರದೇಶದಲ್ಲಿ ಆದ್ರೂ ನಮ್ಗೆ ಕನ್ನಡದಲ್ಲೂ ಕೂಡ, ಮಲಯಾಳಂ ಬೇಕಾದ್ರೆ ಕೊಡ್ಲಿ, ಕನ್ನಡದಲ್ಲೂ ಕೂಡ ಒಂದು ಕಾಪಿನ ಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಖಂಡಿತವಾಗ್ಲೂ ಹೋರಾಟ ಮಾಡಿ ಕನ್ನಡವನ್ನ ಉಳಿಸುವಂತ ಕೆಲಸ ನನ್ನಿಂದ ಖಂಡಿತವಾಗ್ಲೂ ಮಾಡ್ತೇನೆ ಅಂತ ಹೇಳುವಂತ ವಿಶ್ವಾಸ, ಭರವಸೆ ನಾನು ಕೊಡ್ತಾ ಇದ್ದೇನೆ. ಕಾಸರಗೋಡಿನಲ್ಲಿ ಮೆಡಿಕಲ್ ಕಾಲೇಜ್ ಯಾಕೆ ಈ ಕೇರಳ ಸರ್ಕಾರ ಮೆಡಿಕಲ್ ಕಾಲೇಜ್ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ? ಈಗ ಮೊನ್ನೆ ಸೆಂಟ್ರಲ್ ಗವರ್ಮೆಂಟ್ ನಿಂದ ಸೀಟು ಅಲರ್ಟ್ ಆಗಿರುವಂತದ್ದು. ಇಲ್ಲಿ ಇವರು ಬಜೆಟ್ ನಲ್ಲಿ ಯಾಕೆ ನಮ್ಮ ಕಾಸರಗೋಡ್ನ ಅವಗಣನೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು ನನ್ನ ಒಂದು ಕ್ವಶನ್. ಅಥವಾ ಇಲ್ಲಿಯ MLAಗೆ ಕಾಸರಗೋಡನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಹೇಳುವಂತ ವಿಷಯವೇ ಇಲ್ವಾ ಅವರಿಗೆ?
ಕಳೆದ 15 ವರ್ಷದಿಂದ MLA ಆಗಿದ್ದಾರೆ. ಇಲ್ಲಿಯ ಮೆಡಿಕಲ್ ಕಾಲೇಜ್ಗಳನ್ನ ಅವರಿಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಇಲ್ಲಿಯ MLA ಅದನ್ನ ಸ್ಪಂದನೆ ಮಾಡ್ಲಿಕ್ಕೆ ಅವರ ಕೈಲಿ ಆಗ್ಲಿಲ್ಲ. ಇಲ್ಲಿಯ MLA ಯ ಫೇಲ್ಯೂರ್ ನಮ್ಮ ಮೆಡಿಕಲ್ ಕಾಲೇಜು ಈ ಶೋಚನೀಯ ಗತಿಗೆ ಬರ್ಲಿಕ್ಕೆ ಸಾಧ್ಯ ಆಗಿರುವಂತದ್ದು. ಅದಕ್ಕೋಸ್ಕರ ಒಳ್ಳೆಯ ರೈಟ್ ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡಿ ನಿಮ್ಮ ವಾಯ್ಸ್ ಆಗಿ ವಿಧಾನಸಭೆಗೆ ಕಳಿಸಿದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೂ ಈ ಎಲ್ಲಾ ಸಮಸ್ಯೆಗಳಿಗೂ ಉತ್ತರ ಸಿಗ್ತದೆ. ನನ್ನ ಪ್ರೀತಿಯ ಮತದಾರ ಬಾಂಧವರಲ್ಲಿ, ನಾಡಿದ್ದು ಏಪ್ರಿಲ್ 9ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ನಮ್ಮ ಊರಿನಿಂದ ಬೇರೆ ಬೇರೆ ಊರಿಗೆ ಹೋಗಿರುವಂತಹ ಮತದಾರರಿದ್ದಾರೆ. ಇಲ್ಲಿ ಕೆಲಸ ಸಿಗದೆ, ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಆಪರ್ಚುನಿಟಿಗಳು ಇಲ್ಲದೆ ಬೇರೆ ಊರಿಗೆ ಕೆಲಸಕ್ಕಾಗಿ ಹೋಗಿರುವಂತ ಎಷ್ಟೋ ಜನ ಮತದಾರ ಬಾಂಧವರಿದ್ದೀರಿ. ಹಾಗಾಗಿ ಎಲ್ಲ ಮತದಾರ ಬಾಂಧವರಲ್ಲಿ ನಾಡಿದ್ದು ನಡೆಯುವಂತ ಚುನಾವಣೆಯಲ್ಲಿ ಪೋಲಿಂಗ್ ಸ್ಟೇಷನ್ಗೆ ಬಂದು ತಾವರೆ ಚಿಹ್ನೆಗೆ ಓಟು ನೀಡಿ ನನ್ನನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ.